ಯಾಕೋ ಹಾಗೆ ನೋಡ್ತಿದ್ಯಾ? ನಿಂಗ್ ಭಯ ಆಗ್ತಿದ್ಯಾ? ಹೌದಕ್ಕ, ಸ್ವಲ್ಪ ಭಯ ಆಗ್ತಿದೆ. ನನಗ್ ಬೇರೆ ದಾರಿ ಇಲ್ಲ ಕಣೋ. ಇದು ನಾವ್ ಧೈರ್ಯ ಮಾಡ್ಲೇಬೇಕಾದ ಸಮಯ. ನೋಡು, ಏನು ಆಗಲ್ಲ, ಹೆದರ್ಕೋಬೇಡ. ನಾನು ಹೇಳ್ದಾಗ ಮಾಡು. ಸರಿ ಅಕ್ಕ. ಏಯ್ ಕಿಟ್ಟಿ, ಮೊಬೈಲ್ ನೋಡ್ಕೊಂಡು ಏನೋ ಮಾಡ್ತಿದ್ಯಾ? ನೀನ್ ಹೇಳಿದ ಹುಡುಗರೆಲ್ಲ ಬಂದ್ರಾ? ಏನಕ್ಕ ನೀನು ನನ್ ಮೇಲೆನೆ ಅನುಮಾನ ಪಡ್ತೀಯ? ಅವ್ರು ಆಗ್ಲೇ ಹೊರಟಿದ್ದಾರೆ, ಇನ್ನೇನ್ ಸ್ವಲ್ಪ ಹೊತ್ತು ಇಲ್ಲಿ ಇರ್ತಾರೆ. ಲೋ ಕಿಟ್ಟಿ, ಮಂಟಪದಲ್ಲಿರೋ ಎಲ್ಲಾ ಕ್ಯಾಮ್ರಾಗಳನ್ನ ಆಫ್ ಮಾಡಿದ್ಯಾ ತಾನೆ? ಅವೆಲ್ಲ ಯಾವಾಗ್ಲೂ ಮಾಡಾಯ್ತಕ್ಕ, ನೀನ್ ಏನು ತಲೆ ಕೆಡ್ಸ್ಕೋಬೇಡ, ಯಾರು ಕಂಡಿಡಿಯಕ್ಕಾಗಲ್ಲ. ಲೋ, ಮದ್ವೆ ಮಂಟಪದಲ್ಲಿ ಜಾತ್ರೆ ತರ ಜನ ಸೇರಿದ್ದಾರೆ. ಅವ್ರ ಕಣ್ಣಿಗೆ ಮಣ್ಣೆರ್ಚಿ ಹೇಗ್ ಕಿಡ್ನಾಪ್ ಮಾಡ್ತಿರೋ ಏನೋ. ತಲೆನೇ ಕೆಡ್ಸ್ಕೋಬೇಡ ಅಕ್ಕ, ಎಲ್ಲ ಪಕ್ಕಾ ಪ್ಲಾನ್ ಆಗಿದೆ. ಅದೇನಂತ ಆಮೇಲೆ ಹೇಳ್ತೀನಿ. ಪಕ್ಕಾ ಪ್ಲಾನ್ ಆಗಿದೆ ತಾನೆ? ಸ್ವಲ್ಪ ಎಡವಟ್ಟಾದ್ರೂ ನಾವು ಜೈಲ್ ಸೇರ್ಬೇಕಾಗುತ್ತೆ ಕಣೋ. ನೀನ್ ಧೈರ್ಯವಾಗಿರಕ್ಕ, ಏನು ಎಡ್ವಟ್ಟಾಗಲ್ಲ. ಒಟ್ನಲ್ಲಿ ಈ ಮದುವೆ ನಡಿಬಾರ್ದು ಕಣೋ. ಆ ಹಾಳದ ಕಲ್ಯಾಣಿಯಿಂದ ನಮ್ಮ ಮನೇಲಿ ನನಗ್ ಸ್ವಲ್ಪನೂ ಮರ್ಯಾದೆ ಇಲ್ಲ, ನನ್ನ ಗಂಡನಿಗೂ ಗೌರವ ಇಲ್ಲ. ಎಲ್ಲ ಅವಳದೇ ರಾಜ್ಯ ಭಾರ. ನನ್ ಮಗನ್ನೂ ಕಿತ್ಕೊಂಡ್ಬಿಟ್ಟಿದ್ದಾಳೆ. ಈ ಮದುವೆ ನಿಂತು ಹೋದ್ರೇನೆ ನನಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗೋದು, ನನಗಾಗ್ತಿರೋ ಸಂಕಟ ಅವಳಿಗೆ ಅರ್ಥ ಆಗೋದು. ಕಿಟ್ಟಿ, ಈ ಮದುವೆ ನಿಂತು ಹೋದ್ರೆ ಆ ಕಲ್ಯಾಣಿ ಸತ್ ಹೋಗ್ತಾಳೆ. ಮಹಾದೇವ ಯಾರನ್ನಾದ್ರೂ ಕೊಚ್ಚ ಹಾಕಿ ಜೈಲ್ ಸೇರ್ಕೋತಾನೆ. ಆಮೇಲೆ ಈ ಆಸ್ತಿ ನಮ್ದೇ ಕಣೋ. ಅಕ್ಕ, ನಮ್ಮ ಹುಡುಗರು ಫೋನ್ ಮಾಡ್ತಿದ್ದಾರೆ, ಮಂಟಪದ ಹೊರಗಡೆ ಬಂದಿರ್ಬೇಕು. ನಾನು ಯಾರಿಗೂ ಅನುಮಾನ ಬರ್ದಿರೋ ಹಂಗೆ ಕರ್ಕೊಂಡ್ಬರ್ತೀನಿ. ಹುಷಾರು. ಏ ಕಲ್ಯಾಣಿ, ನಿನ್ನ ಕಾಪಾಡೋದಕ್ಕೆ ಆ ಸತ್ಯನಾರಾಯಣ ತರದ್ 100 ಜನ ಬಂದ್ರೂ ಆಗಲ್ಲ. ಯಾಕೆಂದ್ರೆ ನಿನ್ನ ವಿರುದ್ಧ ನಿಂತಿರೋದು ಈ ಮಹೇಶ್ವರಿ. ನನ್ನನ್ನ ಮೀರಿ ಅದ್ ಹೇಗ್ ನಿನ್ ಮಗನ್ ಮದ್ವೆ ಮಾಡ್ತೀಯೋ ನಾನು ನೋಡ್ತೀನಿ ಕಣೆ. ಸೂಪರ್ ಮಗ, ಹೇಳೋ ಟೈಮಿಗೆ ಕರೆಕ್ಟಾಗಿ ಬಂದಿದ್ಯಾ. ನಿನ್ ಕೆಲ್ಸ ಅಂದ್ಮೇಲೆ ಲೇಟಾಗಿ ಬರ್ತೀನಾ? ಹುಡುಗಿ ಯಾರಂತ ತೋರಿಸಿ ಸಾಕು, ಅವ್ರನ್ನ ನಾವು ಹೋಗಿ ಎತ್ತಾಕೊಂಡ್ಬರ್ತೀವಿ. ಏಯ್, ಎತ್ತಾಕೊಂಡು ಹೋಗೋದಿರ್ಲಿ, ಮೊದಲು ಏನ್ ಪ್ಲಾನ್ ಮಾಡಿದ್ದೀರಾ, ಅದನ್ನ ಹೇಗ್ ಮಾಡ್ತೀರಾ ಅಂತ ಡೀಟೇಲ್ ಆಗಿ ಹೇಳಿ. ಮಗ, ನೀನೇನ್ ತಲೆ ಕೆಡ್ಸ್ಕೋಬೇಡ. ಸೂಪರ್ ಪ್ಲಾನ್ ಮಗ, ಆದ್ರೆ ನೀವು ಇಲ್ಲಿ ಯಾರ ಕಣ್ಣು ಕಾಣಿಸ್ಕೊಳ್ಳೋದು ಬೇಡ. ನನ್ನ ರೂಮ್ಗೆ ಹೋಗೋಣ. ಅವಳ ರೂಮಲ್ಲಿ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ. ಅವಳ ರೂಮಲ್ಲಿ ಇರೋರ್ನೆಲ್ಲ ಆಚೆ ಕಳಿಸಿ ಫೀಲ್ಡ್ ಕ್ಲಿಯರ್ ಆದ್ಮೇಲೆ ನಾನು ನಿಮ್ಗೆ ಸಿಗ್ನಲ್ ಕೊಡ್ತೀನಿ. ನೋಡು ಮಗ, ಇಲ್ಲಿ ಯಾರಿಗೂ ಒಂದು ಸ್ವಲ್ಪನೂ ಅನುಮಾನ ಬರಬಾರ್ದು. ಆ ರೀತಿಯಲ್ಲಿ ಕೆಲಸ ಮಾಡಿ ಮುಗಿಸ್ಬೇಕು, ತಿಳಿತಲ್ಲ? ತಲೆ ಕೆಡ್ಸ್ಕೊಂಬಿಡ ಮಗ, ನಾವೆಲ್ಲ ನೋಡ್ಕೊಂತೀವಿ, ಯಾರಿಗೂ ಅನುಮಾನ ಬರಲ್ಲ. ಏನ್ರೋ, ನಾವು ಪ್ಲಾನ್ ಪ್ರಕಾರ ಹೋಗಿ ತಾನೆ? ಸರಿ, ಬನ್ನಿ. ಮಗ, ಅಲ್ಲಿ ಕಾಣಿಸ್ತಿದ್ಯಲ್ಲ, ಅದೇ ಅವಳ ರೂಮು. ಸರಿಯಾಗಿ ನೋಡ್ಕೊಳ್ಳಿ. ಅಲ್ಲಿರೋರ್ನೆಲ್ಲ ಕಳಿಸಿದ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಹುಷಾರಾಗಿ ಹೋಗಿ ಕಿಡ್ನಾಪ್ ಮಾಡಿ, ಸರಿನಾ? ಮಗ, ತುಂಬ ಸೀರಿಯಸ್ ವಿಷಯ ಇದು. ಯಾರೊಬ್ರಿಗೂ ಅನುಮಾನ. ಯಾರಾದರೂ ಕೇಳಿದ್ರೆ ಆ ಮಹಾದೇವ್ ಫ್ರೆಂಡ್ಸು ಅಂತ ಹೇಳಬೇಕು. ತಲೆ ಕೆಡ್ಸ್ಕೊಂಬಿಡ ಮಗ, ನಾವು ಹಾಕಿರೋ ಪ್ಲಾನ್ ಪ್ರಕಾರ ಎಲ್ಲ ಮುಗಿಸ್ತೀವಿ. ಕಾರಲ್ಲಿ ಟಾರ್ಪಲಿನ್ ಬ್ಯಾಗ್ ಇದೆ ಮಚ್ಚ,
ಅವಾಗ ತಾಂಬರಂ ಹುಷಾರಾಗಿ ಹೋಗ್ರು, ಗೊತ್ತಾಯ್ತಾ? ಆಯ್ತು ಮಚ್ಚ, ಇಂಥ ಕೇಸ್ ಎಷ್ಟು ಮಾಡಿಲ್ಲ. ಒಂದ್ಸರಿ ಹೊರಗಡೆ ಯಾರನ್ನ ಇದಾರ ನೋಡು. ನಾನು ಮದುವೆ ಕೆಲಸಗಳನ್ನ ನೋಡ್ತೀನಿ, ನೀವು ಹೋಗಿ ಬನ್ನಿ. ಹೇಯ್, ನೀನು ನನ್ನಿಂದೇನೆ ಬಾ, ಇಲ್ಲಿ ಯಾರಿಗೂ ಅನುಮಾನ ಬರ್ಬಾರ್ದು. ಬನ್ನಿ ಅಮ್ಮ. ನಮಸ್ಕಾರ. ರಾಮ್, ಕೆನ್ ಐ ಜಾಯ್ನ್ ಯು? ಸ್ನೇಹ, ನಾನೇ ವೆಲ್ಕಮ್ ಮಾಡ್ತಿದ್ನಲ್ಲ, ನೀನ್ ಬರೋ ಅಗತ್ಯನೇ ಇರ್ಲಿಲ್ಲ. ಅಯ್ಯೋ, ಎಷ್ಟೊತ್ತು ಅಂತ ಸುಮ್ಮನೆ ಇರೋದು. ಅದ್ರ ಬದಲು ನಿಂಗೆ ಹೆಲ್ಪ್ ಮಾಡಿದ್ರೆ ಟೈಮ್ ಪಾಸ್ ಆಗತ್ತೆ ಅಂತ ಬಂದೆ. ದೊಡ್ಡ ಶ್ರೀಮಂತರು ಮನೆ ಮಗಳು ನೀನ್ ನೋಡಿದ್ರೆ ನನ್ ಜೊತೆ ಹಿಂಗೆ ವೆಲ್ಕಮ್ ಕೆಲಸ ಮಾಡ್ತಾ ಇದೀಯ. ಆಕ್ಚುಲಿ ನಿನ್ನ ಸಿಂಪ್ಲಿಸಿಟಿನೇ ನನಗೆ ತುಂಬಾ ಇಷ್ಟ ಆಗಿದೆ. ಥ್ಯಾಂಕ್ ಯು ರಾಮ್. ಬಟ್ ನಿನ್ನ ಮೀಟ್ ಮಾಡೋವರೆಗೂ ನಂಗೆ ಸ್ವಲ್ಪ ದುರಂಕಾರ ಇತ್ತು. ನಾನ್ ರಿಚ್ ಕಿಡ್ ಅನ್ನೋ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು. ಆದ್ರೆ ನಿನ್ನ ಯಾವತ್ ಮೀಟ್ ಅವತ್ತೇ ಇದೆಲ್ಲ ಮಾಯ ಆಗೋಯ್ತು. ಮೊದ್ಲು ನಾನು ರಿಚ್ ಕಿಡ್ ಸ್ನೇಹ, ಆದ್ರೆ ಈಗ ಬರೀ ಸ್ನೇಹ ಅಷ್ಟೆ. ಯಾರು ಕಾಲ್ ಮಾಡ್ತಿದ್ರು ಸ್ನೇಹ? ಅದು ನನ್ನ ಫ್ರೆಂಡ್ ತುಂಬಾ ದಿನದಿಂದ ನನ್ನ ಮೀಟ್ ಮಾಡ್ಬೇಕು ಅಂತ ಹೇಳ್ತಿದ್ಲು. ಇವಾಗ ನಾನು ಫ್ರೀ ಇಲ್ವಲ್ಲ, ನಾನು ಫ್ರೀ ಆದ್ಮೇಲೆ ಮಾಡ್ತೀನಿ. ಸರಿ. ಮಗನೇ ರಾಮ್, ಅತ್ತಿಗೆಯನ್ನು ಕರೀತಿದ್ದಾರೆ, ನೋಡೋಗಪ್ಪ. ಸರಿಯಪ್ಪ. ಸ್ನೇಹ, ದೊಡ್ಡಮ್ಮ ಕರೀತಿದ್ರಂತೆ, ನಾನು ಹೋಗಿ ಬರ್ತೀನಿ. ಅಲ್ಲಿ ತನಕ ಗೆಸ್ಟ್ನೇ ವೆಲ್ಕಮ್ ಮಾಡ್ತೀರಿ. ಓಕೆ? ಸರಿ. ಇಲ್ಲಿ ಯಾಕೋ ಬಂದೆ? ಒಂದು ವಾರದಿಂದ ಕಾಲ್ ಮಾಡ್ತಾ ಇದ್ದೀನಿ, ನೀನು ಪಿಕ್ ಮಾಡಿಲ್ಲ ಅಂದ್ರೆ ಏನು ಮಾಡೋಕ್ಕಾಗತ್ತೆ? ಅದಕ್ಕೆ ಡೈರೆಕ್ಟಾಗಿ ಇಲ್ಲಿಗೆ ಬಂದೆ. ನೋಡು ಸುಮಿತ್, ನಿನಗೆ ಏನ್ ಬೇಕೋ ಅದನ್ನ ಅಪ್ಪನ ಹತ್ರ ಹೋಗಿ ಕೇಳು, ಅವ್ರು ಕೊಡ್ತಾರೆ. ಅದು ಬಿಟ್ಟು ಇಲ್ಲಿಗೆಲ್ಲ ಬಂದು ತೊಂದರೆ ಕೊಡ್ಬೇಡ. ಏಯ್, ನಿಮ್ಮಪ್ಪ ಕಾಲ್ ಪಿಕ್ ಮಾಡಿದ್ರೆ ನಾನು ಯಾಕೆ ಇಲ್ಲಿಗೆ ಬರ್ತೇನೆ? ಮೊದಲು ಇಲ್ಲಿಂದ ಹೊರಡು, ನಾನು ಅಪ್ಪನ ಹತ್ರ ಕಾಲ್ ಮಾಡಿ ಮಾತಾಡ್ತೀನಿ. ಅವ್ರ ಮೀಟ್ ಆಗಿ ನಿನ್ಗೆ ಏನ್ ಬೇಕೋ ಅದನ್ನ ಇಸ್ಕೊಂಡು ತೊಲ್ಗು. ನೀನು ಭಾರಿ ಒಳ್ಳೆಯವಳು ಅನ್ಕೊಂಡು ಆರಾಮ್ ನಿನ್ನ ಲವ್ ಮಾಡ್ತಿದ್ದಾನಲ್ವಾ? ನೀನು ಯಾರು ಅನ್ನೋ ಸತ್ಯ ಅವನಿಗೆ ಗೊತ್ತಾದ್ರ ಅಷ್ಟೇ. ನೋಡು,
ಹಳೆ ವಿಷಯ ಎಲ್ಲ ನೆನ್ಪು ಮಾಡಿ ನನ್ ತಲೆ ಕೆಡಿಸ್ಬೇಡ. ಒಂದ್ ವಿಷಯ ಹೇಳ್ತೀನಿ, ನೆನ್ಪಿಟ್ಕೊ. ರಾಮ್ಗೆ ನನ್ ಬಗ್ಗೆ ಏನಾದ್ರೂ ಹೇಳಿ ಡಿಸ್ಟರ್ಬ್ ಮಾಡಿದ್ರೆ ಪರಿಣಾಮ ನೆಟ್ಗಿರಲ್ಲ. ನಾನು ಯಾಕೆ ಅವನಿಗೆ ನಿನ್ನ ಬಗ್ಗೆ ಹೇಳಿ? ಅದರಿಂದ ನನಗೇನು ಬೆನಿಫಿಟ್ ಇದೆ? ಅವನಿಗೆ ನಿನ್ನ ಬಗ್ಗೆ ಹೇಳದೇ ಇದ್ರೇನೆ ನನಗೆ ಬೆನಿಫಿಟ್. ನಿನ್ನ ಬಗ್ಗೆ ನಿನ್ನ ಅಪ್ಪನ ಬಗ್ಗೆ ರಾಮಗೆ ಗೊತ್ತಾಗಬಾರ್ದು ಅಂದ್ರೆ ಈಗಲೇ ನಿಮ್ಮ ಅಪ್ಪನಿಗೆ ಹೇಳು ನನ್ನ ಕಾಲ್ ಪಿಕ್ ಮಾಡಕ್ಕೆ. ಹೇಳ್ತೀಯ ತಾನೇ? ಹಲೋ, ಹೇಳೋ ಮಗಳೇ. ಡ್ಯಾಡ್, ನೀವ್ ಯಾಕೆ ಸುಮಿತ್ ಕಾಲ್ ಪಿಕ್ ಮಾಡ್ತಾ ಇಲ್ಲ? ಅವ್ನು ಇಲ್ಲಿ ಬಂದು ಡಿಸ್ಟರ್ಬ್ ಮಾಡ್ತಿದ್ದಾನೆ. ಅವ್ನು ಅಲ್ಲಿವರೆಗೂ ಬಂದ? ಹೌದು ಡ್ಯಾಡ್, ಅವ್ನ್ ಕಾಲ್ ಪಿಕ್ ಮಾಡಿ ಅವ್ನಿಗೆ ಏನ್ ಬೇಕೋ ಅದನ್ನ ಸೆಟಲ್ ಮಾಡಿ. ಅವ್ನು ಯಾವತ್ತೂ ನಂಗೆ ಡಿಸ್ಟರ್ಬ್ ಮಾಡಬಾರ್ದು. ಅಟ್ಲೀಸ್ಟ್ ನನ್ ರಾಮ್ ನಮ್ ಮದ್ವೆ ಆಗೋ ತನಕನಾದ್ರೂ ನನ್ ಕಣ್ ಮುಂದೆ ಕಾಣಿಸ್ಕೋಬಾರ್ದು. ಪ್ಲೀಸ್ ಡ್ಯಾಡ್. ಡೋಂಟ್ ವರಿ ಮಗಳೇ, ನಾನು ಅವನ್ನ ಹ್ಯಾಂಡಲ್ ಮಾಡ್ತೀನಿ. ಓಕೆ ಡ್ಯಾಡ್. ಅಕ್ಕ, ಟೈಮ್ ಆಗ್ತಿದೆ. ನಂಗ್ಯಾಕೋ ಭಯ ಆಗ್ತಿದೆ. ನೀನ್ ಮಾದೇವಣ್ಣನ್ ಮದ್ವೆ ಆಗ್ತೀಯಾ? ಅದಂತೂ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಕಣೋ. ಮತ್ತಿವಾಗ ಏನ್ ಮಾಡ್ತೀಯ ಅಕ್ಕ? ಪಟಾಕಿ, ಒಂದ್ ಕೆಲ್ಸ ಇದೆ, ಈ ಅಕ್ಕಂಗೋಸ್ಕರ ಮಾಡ್ತೀಯಾ? ಹೇಳಕ್ಕ. ಆಯ್ತು. ಯಾಕೋ ಹಾಗ್ ನೋಡ್ತಿದ್ಯಾ? ನಿಂಗ್ ಭಯ ಆಗ್ತಿದ್ಯಾ? ಹೌದಕ್ಕ, ಸ್ವಲ್ಪ ಭಯ ಆಗ್ತಿದೆ. ನನಗ್ ಬೇರೆ ದಾರಿ ಇಲ್ಲ ಕಣೋ. ಇದು ನಾವ್ ಧೈರ್ಯ ಮಾಡ್ಲೇಬೇಕಾದ ಸಮಯ. ನೋಡು, ಏನು ಆಗಲ್ಲ, ಹೆದರ್ಕೋಬೇಡ, ನಾನು ಹೇಳ್ದಾಗ ಮಾಡು. ಸರಿ ಅಕ್ಕ. ಪೂರ್ವಿ, ರಾಮ್ ಇಲ್ಲಿಲ್ವಾ? ಅಣ್ಣ ಇಲ್ಲಿಗೆ ಬಂದಿಲ್ವಲ್ಲ, ಒಂದ್ಸರಿ ಕಾಲ್ ಮಾಡಿ ನೋಡಿ. ಸರಿ. ಹೇಳು ಸ್ನೇಹ. ರಾಮ್, ನಾನು ಹಿಂಗಿನ ರೂಮ್ ಹತ್ರ ಇದ್ದೀನಿ. ಹೌದಾ? ನನ್ನ ರೂಮಲ್ಲಿ ಪೂರ್ವಿ ಇದ್ದಾಳೆ ನೋಡು, ಅಲ್ಲಿರು, ನಾನು ಬಂದೆ. ಸರಿ. ಸ್ನೇಹ, ಒಂದು ನಿಮಿಷ. ನಮ್ಮ ಪ್ರೀತಿ ವಿಷಯ ಅವಳಿಗೆ ಗೊತ್ತಾಗೋದು ಬೇಡ. ಮೊದಲೇ ಅವಳದು ನ್ಯೂಸ್ ಚಾನಲ್ ಬಾಯಿ, ಆಮೇಲೆ ಊರಿಗೆಲ್ಲ ಡಂಗೂರ ಸಾರ್ಬಿಡ್ತಾಳೆ. ಆಮೇಲೆ ನಾನು ಈ ವಿಷಯನ ಮುಚ್ಚಿಟ್ಟಿದ್ದೀನಿ ಅಂತ ದೊಡ್ಡಮ್ಮ ಬೇಜಾರು ಮಾಡ್ಕೊಳ್ತಾರೆ. ಸೊ ಸರಿ, ಡೋಂಟ್ ವರಿ, ನಾನೇನು ಹೇಳೋದಿಲ್ಲ. ಓಕೆ.